ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ನೀವು ಮುಂದೆ ಬರ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಪ್ರತಿ ಇಲಾಖೆಯಲ್ಲೂ ಸಾವಿರಾರು ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಓವರ್ ಆಲ್ ಆಗಿ ತಗೊಂಡ್ರೆ ಲಕ್ಷಾಂತರ ಜನ ಯುವಕರು ಇವತ್ತು ಹೊರಗುತ್ತಿಗೆ ನೌಕರದ ಆಧಾರದ ಮೇಲೆ ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಬಂದ್ರು ಇವರು ಹೊರಗುತ್ತಿಗೆಗೆ? ಏನು ಇವರ ಅಜೆಂಡಾ ಏನು? ಪ್ರತಿಯೊಬ್ಬರ ಅಜೆಂಡಾ ಸೇಮ್, ದುಡಿಮೆ. ಅದು ಸರ್ಕಾರಿ ನೌಕರಿಗೆ ಆದರೆ ಜೀವನ ಒಂದಿಷ್ಟು ಸೇಫು, ಪ್ರತಿಯೊಂದು ಇರುತ್ತೆ. ಈ ಒಂದು ಅಜೆಂಡದ ಮೇಲೆ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬರ್ತಿರೋಂಥ ಯುವಕರಿಗೆ ಇವತ್ತು ತಾತ್ಕಾಲಿಕವಾಗಿ ಉಳಿದು ಹೋಗ್ತೀವ ಮತ್ತು ಇವತ್ತು ಸಿಗ್ತಿರೋ ಸಂಬಳ ಇದೇ ಸೀಮಿತ ಆಗೋಗುತ್ತಾ ಅನ್ನೋ ಒಂದು ವಿಚಾರಧಾರೆಯಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೊಂದಿಷ್ಟು ಸಂಘಟನೆಗಳಿದೆ. ಹೊರಗುತ್ತಿಗೆ ನೌಕರರ ಸಂಘ ಅಂತ ಇದೆ. ಪ್ರತಿಯೊಂದು ಇಲಾಖೆಯಲ್ಲಿ ಅವ್ರದೇ ಆದ ಒಂದು ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾದ ಸಂಘಟನೆ KPTCL ಮತ್ತು ಎಸ್ಕಾಂಗಳ ಒಂದು ಸಂಘಟನೆಯೂ ಸಹ ಇದೆ. ಆ ರೀತಿಯ ಒಂದು ಸಂಘಟನೆ ಕರ್ನಾಟಕ ಹೊರಗುತ್ತಿಗೆ ಎಸ್ಕಾಂ ಮತ್ತು KPTCL ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಲೀಲಾ ಸಾಗರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಅವ್ರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈಗ ಒಂದಿಷ್ಟು ಗೊಂದಲದ ಮಧ್ಯದಲ್ಲಿ ಎಲ್ಲ ಯುವಕರು ಇದ್ದಾರೆ. ಏನ್ ಗೊಂದಲ ಸಹಜ. ಹಲವಾರು ವರ್ಷಗಳಿಂದ ಸರ್ಕಾರ ಆಗಿರ್ಬೋದು ಅಥವಾ ಎಸ್ಕಾಂಗಳಾಗಿರ್ಬೋದು ಅಥವಾ KPTCL ಆಗಿರ್ಬೋದು, ಒಳಗುತ್ತಿಗೆ ಮಾಡ್ತೀವಿ, ಹೊರಗುತ್ತಿಗೆ ಮಾಡ್ತೀವಿ, ತೆಗೆದಾಕ್ತೀವಿ, ನೀವೊಂದು ಪರ್ಮನೆಂಟ್ ಮಾಡ್ತೀವಿ, ಈ ಹಲವಾರು ವಿಚಾರಧಾರೆಗಳಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಸದನಗಳಲ್ಲಿ, ಪ್ರತಿ ವರ್ಷದ ಸದನಗಳಲ್ಲಿ ಈ ವಿಚಾರವಾಗಿ ಹಲವಾರು ಶಾಸಕರು ಮತ್ತು ಸಚಿವರುಗಳು ಧ್ವನಿ ಎತ್ತನೇ ಇದ್ದಾರೆ. ಒಂದಿಷ್ಟು ಗೊಂದಲಗಳಿದೆ. ಕಳೆದ ಬಾರಿ ಸಭಾಪತಿಗಳು ಇದನ್ನ ಆಗೋದಿಲ್ಲ ಅಂದ್ರು. ಈ ವಿಚಾರಕ್ಕೆ ಹಲವಾರು ಹೋರಾಟಗಳು ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಲೀಲಾ ಸಾಗರ್ ಅವರು ಇದ್ದಾರೆ. ಅವರ ಜೊತೆಯಲ್ಲೇ ನೇರವಾಗಿ ಮಾತಾಡ್ತಾ ನಿಮಗೆ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಇವತ್ತೇನು ಗೊಂದಲದಲ್ಲಿರುವಂಥ ಯುವಕರಿಗೆ ಒಂದು ಸಮಾಧಾನ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ. ಸಮಾಧಾನ ಅಂದ್ರೆ ಬೂಟಾಟಿಕೆಯ ಸಮಾಧಾನ ಅಲ್ಲ, ನಿಮ್ಮೆಲ್ಲ ಗೊಂದಲಗಳಿಗೆ ಒಂದಿಷ್ಟು ಪರಿಹಾರಗಳನ್ನ ಕೊಡಬೇಕು ಅಂತ ಲೀಲಾ ಸಾಗರ್ ಅವ್ರನ್ನ ನಮ್ಮ ಸ್ಟುಡಿಯೋ ಕರೆಸಲಾಗಿದೆ. ಅವ್ರ ಜೊತೆಯಲ್ಲೇ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಎಲ್ಲ ಅನುಮಾನಗಳಿಗೆ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನ ನಿಮ್ಮ ವಾಣಿ ವೆಬ್ ನ್ಯೂಸ್ ಅಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಈಗ ಲೀಲಾ ಸಾಗರ್ ಅವರೇ, ಎಷ್ಟು ವರ್ಷಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ. ನಾನು ಲೀಲಾ ಸಾಗರ್ ಅಂತೇಳಿ. ನಾನು ಈ ಒಂದು ಸಂಘಟನೆ ಅಂತ ನಾವು ಸಂಘಟನೆ ಕಟ್ಟಿ ಈಗ ಅದು 4 ವರ್ಷ ಆಗಿದೆ. ನಮ್ದು ರಿಜಿಸ್ಟರ್ಡ್ ಸಂಘ ಇದೆ. 4 ವರ್ಷ ಆಗಿದೆ. ಅದ್ರ ಜೊತೆಗೆ ಹಿಂದೆ ಎಲ್ಲ ನಮ್ಮ ಹಳೆ ನಾಯಕರು ಮತ್ತೆ ನಮ್ಮ ಹಿರಿಯ ಸ್ನೇಹಿತರು, ಹಿರಿಯ ಕಾರ್ಮಿಕರೆಲ್ಲ ಸತತವಾಗಿ ಒಂದು 8-9 ವರ್ಷದಿಂದ 10 ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಏನು ಈ ಒಂದು ಪ್ರಾಣ ಅಪಾಯದ ಕೆಲಸ ಮಾಡಂತ ಕಾರ್ಮಿಕರಿಗೆ ಒಂದು ಸೇವಾ ಭದ್ರತೆ ಸಿಗ್ಬೇಕು, ಅಥವಾ ಒಂದು ಒಳಗುತ್ತಿಗೆ ಆಗ್ಬೇಕು, ಅಥವಾ ಕಾಯಂ ಆಗ್ಬೇಕು ಅನ್ನೋ ಒಂದು ನಿರಂತರವಾಗಿ ಇದು ಹೋರಾಟ ನಡೀತಾ ಇದೆ ಸರ್. ಇದು ಈಗ ಹೆಂಗಾಗಿದೆ ಅಂದ್ರೆ ಈ ಹೊರಗುತ್ತಿಗೆ ಕಾರ್ಮಿಕರು ಅಂತಂದ್ರೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡು ಬಿಸಾಕ್ತಾ ಇದ್ದಾರೆ. ಈಗ ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ, ಇವತ್ತು ಬೆಳಗ್ಗೆ ಎದ್ದು ನಾವು ಒಂದು ಸಬ್ ಸ್ಟೇಷನ್ಗೋ ಅಥವಾ ವೈನ್ ಡಮ್ಗೋ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಮತ್ತೆ ಸಂಜೆ ಮನೆಗೆ ಬರ್ತೀವಿ ಅನ್ನೋದೊಂದು ನಮ್ಗೆ ಗ್ಯಾರಂಟಿ ಇಲ್ಲ. ಈ ಅತಾಂತರದಾಗಿ ಬದುಕ್ತಾ ಇದೀವಿ. ಇವತ್ತು ಹೆಂಡತಿಗೂ ಗ್ಯಾರಂಟಿ ಇಲ್ಲ, ಮಕ್ಳಿಗೂ ಗ್ಯಾರಂಟಿ ಇಲ್ಲ, ತಂದೆ ತಾಯಿಗೂ ಗ್ಯಾರಂಟಿ ಇಲ್ಲ. ನಾವು ಯಾವಾಗ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಈ ಅತಾಂತರದ ಬದುಕ್ತಾ ಇದೀವಿ ನಾವು. ಈ ಅತಾಂತರದಲ್ಲಿ ಹಿಂದೆ JDS ಗೌರ್ಮೆಂಟ್ ಇತ್ತು, BJP ಗೌರ್ಮೆಂಟ್ ಇತ್ತು, ಮತ್ತೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಅವಾಗಿಂದ ನಾವು ಪ್ರಯತ್ನ ಏನು, ಒಳಗುತ್ತಿಗೆ ಆಗ್ಬೇಕು, ಸೇವಾ ಭದ್ರತೆ ಕೊಡ್ಬೇಕು, ಜೊತೆಗೆ ಕಾಯಂ ಆಗ್ಬೇಕು ಅಂತಾನೆ ಬಂದ್ವಿ. ಈಗ ಒಂದು ಹಂತದಲ್ಲಿ ಬಂದ್ ನಿಂತಿದೆ. ಈಗ ಏನಂದ್ರೆ, ಈಗ ಸುಪ್ರೀಂ ಕೋರ್ಟ್ ಒಂದು ರೀಸೆಂಟ್ ಆಗಿ ಒಂದು 2024ರಿಂದ 2026 ಫೆಬ್ರವರಿವರೆಗೂ ಸ್ಟಿಲ್ ಇಲ್ಲಿವರೆಗೂ ಒಂದು ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪು ಕೊಟ್ಟಿದೆ. ಏನಂತಂದ್ರೆ, ಈ ಎಸೆನ್ಷಿಯಲ್ ವರ್ಕ್ ಅಂದ್ರೆ ಪ್ರಾಣಾಪಾಯ ಕೆಲಸ ಮಾಡಂತ ಕಾರ್ಮಿಕರನ್ನ ಯಾವುದೇ ರೀತಿ ಸರ್ಕಾರ ಆರ್ಥಿಕವಾಗಿ ದುಡ್ಡಿನ ಕೊರತೆ ಮತ್ತೆ XYZ ಬೇರೆ ಏನು ರೀಸನ್ ಕೊಡದೆ ಅವ್ರನ್ನ ಕಾಯಂ ಮಾಡ್ಕೊಳ್ಳೇಬೇಕು, ಮಾಡ್ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಆದೇಶಗಳು ಕೊಟ್ಟಿದೆ, ತೀರ್ಪಾಗಿದೆ. ಈಗ ಆ ತೀರ್ಪಿನ ಪ್ರಕಾರ ತೀರ್ಪಿದು ಸರ್, ಈಗ ನವೆಂಬರ್ ತಿಂಗಳಲ್ಲಿ 2025 ನವೆಂಬರ್ ತಿಂಗಳಲ್ಲಿ ಒಂದಾಯ್ತು. ಈ ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 2 ಅಥವಾ 12ನೇ ತಾರೀಕು ಒಂದು ತೀರ್ಪು ಬಂದಿದೆ. ಸರ್, ಇವಾಗ ನಿಮಗೆ ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿದೆ ರಾಜ್ಯ ಸರ್ಕಾರಕ್ಕೆ ಅಲ್ವಾ? ಹೌದು, ಆಗಿದೆ. ಓಕೆ, ಇನ್ನು ಎಷ್ಟು ದಿನದಲ್ಲಿ ಈ ಆದೇಶ ಜಾರಿ ಆಗ್ಬೋದು?
ಸರ್, ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದ ತಕ್ಷಣ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಈಗ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ, ಯಾವ ಡೆಸ್ಟಿನೇಷನ್ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಕಲೆ ಹಾಕ್ಬೇಕು. ಜೊತೆಗೆ ನಮ್ಗೆ ಇನ್ಸೋರ್ಸ್ ಅಂದ್ರೆ ಕಾಯ ಮಾಡ್ಕೊಂಡ್ರೆ ಖರ್ಚು ವೆಚ್ಚ ಎಷ್ಟಾಗ್ಬೋದು ಅಥವಾ ಆರ್ಥಿಕ ಇಲಾಖೆ ಅದಕ್ಕೆ ಅಪ್ರೂವಲ್ ಕೊಡಬೇಕು. ಹೌದು. ಈಗ ಏನಾಗಿದೆ ಅಂದ್ರೆ ಈಗ ನಮ್ಗೆ 5% ಸೇವಾ ಶುಲ್ಕ ಅಂತ ಬರುತ್ತೆ, 15% GST ಕಟ್ ಆಗುತ್ತೆ, ಒಟ್ಟಲ್ಲಿ 23%. ಅಂದ್ರೆ ನಮ್ಗೆ ಒಳಗುತ್ತಿಗೆ ಅಂದ್ರೆ ಸೇವಾ ಭದ್ರತೆ ನಮಗ್ ಕೊಟ್ರೆ ಈ ಗುತ್ತಿಗೆದಾರನ ತಪ್ಪಿಸಿ ನೇರವಾಗಿ ಇಲಾಖೆಯಿಂದ ನೇರ ಪಾವತಿ ಮಾಡಿದ್ರೆ ಸರ್ಕಾರಕ್ಕೆ 23% ಉಳಿತಾಯ ಆಗುತ್ತೆ ಅಂತ ಈಗ ಆಲ್ರೆಡಿ ಎಲ್ಲ MDಗಳು ಬಂದಿದೆ. ಆ ವರದಿ ಬಂದಾದ್ಮೇಲೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎಲ್ಲ ಬಂದಾದ್ಮೇಲೆ ಇದು ವಿಶೇಷವಾಗಿ ಕಾನೂನು ಇಲಾಖೆಯಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಚರ್ಚೆ ಮಾಡಿ ಇದಕ್ಕೇನು ಎಸೆನ್ಷಿಯಲ್ ಅಂದ್ರೆ ಇಂಧನ ಇಲಾಖೆ, ಆರೋಗ್ಯ ಇಲಾಖೆ, ಭೂಗಣಿ ಇಲಾಖೆ ಮತ್ತೆ ಪೌರ ಕಾರ್ಮಿಕರಿಗೆ ಇವ್ರಿಗೆ ವಿಶೇಷವಾಗಿ ಪ್ರಾಣಾಪಾಯ ಕೆಲಸ ಮಾಡ್ತಾರೆ, ಇವ್ರಿಗೆ ಸೇವಾ ಭದ್ರತೆ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಜೊತೆಗೆ ಅದಕ್ಕೆ ಏನ್ ತೀರ್ಮಾನ ತಗೋಬೇಕು ತೀರ್ಮಾನ ಮಾಡಾಗಿದೆ. ಜೊತೆಗೆ ಬೆಳಗಾಂ ಅಧಿವೇಶನದಲ್ಲಿ ಕೂಡ ಇದಕ್ಕೆ ಏನು ಇವ್ರನ್ನ ಎಸೆನ್ಷಿಯಲ್ ವರ್ಕರ್ ಮಾಡೋರ್ನ ಒಳಗುತ್ತಿಗೆ ಮಾಡಬೇಕು ಅಂತೇಳಿ ವಿಶೇಷವಾಗಿ ಅದೇನಿತ್ತು ಅದು ಕೂಡ ಮಣ್ಣೆ ಕೂಡ ಆಗಿದೆ. ಅದು ನಿಮ್ಗೆ ಈಗಾಗಲೇ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ನಿಮ್ಗೆ, ಏನು ಬೆಳಗಾಂ ಅಧಿವೇಶನ ಮಣ್ಣೆ ಆಗಿರೋದು ಕೊಟ್ಟಿದ್ದೀನಿ, ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳದು ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೆ ನಮ್ಗೆ ಇನ್ನೂ ದೊಡ್ಡ ಗೆಲುವು ಏನಂತಂದ್ರೆ ಇಷ್ಟು ವರ್ಷದಿಂದ ನಾವು ಒಂದು ಸುಮಾರು ನಮಗಿನ್ನ ಸೀನಿಯರ್ 25 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿರೋರೆ, 200 ರೂಪಾಯಿಯಿಂದ ಇಲ್ಲಿವರೆಗೂ ಸ್ಟಿಲ್ ನಾವು ಕೆಲಸ ಮಾಡಿರೋದು. ಸರ್, ಈಗ ಒಂದು ಎಲ್ಲ ಡಿಡಕ್ಷನ್ ಆಗಿ 16-15 ESIPF ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆಯಾ ನಿಮ್ದು? ಸರ್, ಏನಾಗಿದೆ ಅಂದ್ರೆ ಮೇನ್ ESIPF ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ಈ KPTC ಸ್ವಲ್ಪ ಪರವಾಗಿಲ್ಲ, ಒಂದು 100ಗೆ ಒಂದು 70% ESIPF ತುಂಬ್ತಾ ಇದ್ರೆ ತೊಂದರೆ ಇಲ್ಲ. ಈ ಬೆಸ್ಕಾಂ ಡಿವಿಷನ್, ಬೆಸ್ಕಾಮ್ ಮತ್ತೆ ಎಸ್ಕಾಮ್, ಚೆಸ್ಕಾಮ್, ವೈಂಡಮ್ಗಳು ಇದಾವಲ್ಲ, ಅಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಏನಿದೆ ಅಂದ್ರೆ ESIPF ಸರಿಯಾಗಿ ತುಂಬ್ತಾ ಇಲ್ಲ, ಸಂಬಳ ಕೊಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ಯಾಕೆಂದ್ರೆ ಹಲವಾರು ಬಾರಿ ನಿಮ್ಗೆ ಕರೆಕ್ಟ್ ಮಾಡಿ ನಾನು ಅವ್ರಿಗೆ ಮಾತಾಡಿ ಇವ್ರಿಗೆ ಮಾತಾಡಿ ಅಂತ ಹೇಳಿದೀವಿ. ನಾವು ನೀವು ಇಬ್ರು ಜೊತೆಗೆ ಸೇರಿ ಕೆಲವು ಕಾರ್ಮಿಕರಿಗೆ ಸಂಬಳ ಹಾಕ್ಸಿದೀವಿ, ESIPF ಕಟ್ಟಿದೀವಿ. ಈಗ ಹಲವಾರು ಬಾರಿ ಘಟನೆಗಳು ನಡೆದಾಗ ಜೊತೆ ನೀವು ಹೋಗಿ ಎಲ್ಲಾ ತರ ಬಗೆಹರಿಸೆಲ್ಲ ಮಾಡಿದೀವಿ, ಹಿಂದೆ ಹಲವಾರು ಮಾಡಿದೀವಿ. ಸೊ ಈ ಸಮಸ್ಯೆಗಳನ್ನ ವೈಂಡಮ್ ಅವರು ಎಚ್ಚೆತ್ಕೊಂತ ಇಲ್ಲ. ಸೊ ಹಂಗಾಗಿ ಹೆಂಗೆ ಆಗ್ಲಿ ಹೇಳ್ತಾ ನಮ್ಗೆ ಹೊರಗುತ್ತಿಗೆ ಕಾರ್ಮಿಕರನ್ನ ಟಿಶ್ಯೂ ಪೇಪರ್ ತಗೊಂಡು ಯೂಸ್ ಮಾಡಿ ಬಿಸಾಕ್ತಾ ಇದ್ದಾರೆ. ಓಕೆ, ಇವಾಗ ಓವರ್ ಆಲ್ ಆಗಿ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶ ಆಗಿರ್ಬೋದು, ಇವತ್ತು ಸರ್ಕಾರಕ್ಕೆ ತಲುಪಿರೋದಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಪ್ರಕ್ರಿಯೆ ಆಗುತ್ತೆ, ಅಥವಾ ಇವತ್ತು ನೀವು ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಎಲ್ಲಾ ಸಂಘಟನೆಯ ನೌಕರರಿಗೆ ಯಾವ ರೀತಿಯಾದ ಒಂದು ಆಶ್ವಾಸನೆ ಇವತ್ತು ಕೊಡ್ತೀರಾ ನೀವು? ಈಗ ನಾನು ಕಾರ್ಮಿಕರಿಗೆ ಈ ಒಂದು ನ್ಯೂಸ್ ಮುಖಾಂತರ, ನಿಮ್ಮ ವಾಹಿನಿ ಒಂದು ಚಾನಲ್ ಮುಖಾಂತರ ಒಂದು ಕಾರ್ಮಿಕರಿಗೆ ಒಂದು ಧೈರ್ಯ ತುಂಬ್ತಾ ಇರೋದು ಅಂತಂದ್ರೆ, ಈಗ ಹಲವಾರು ವರ್ಷದಿಂದ ನಾವಾಗಿರ್ಬೋದು ಮತ್ತೆ ನಮ್ಮ ಹಿರಿಯ ನಾಯಕರಾಗಿರ್ಬೋದು ಏನು ಈ ಕಷ್ಟಪಟ್ಟಿದೀವೋ ಒಂದು ಮಹತ್ವ ಗೆಲುವು ಅಂತಂದ್ರೆ ಒಂದು ಕರಡು ನಿಯಮಾವಳಿ ರಚನೆ ಆಯ್ತು ನಮ್ಮ ಪರವಾಗಿ. ಕರಡು ನಿಯಮಾವಳಿ ಆಯ್ತು. ಸರಿ, ಅದು ಡಿಸೆಂಬರ್ ತಿಂಗಳಲ್ಲಿ ಆಯ್ತು. ಡಿಸೆಂಬರ್ ತಿಂಗಳಲ್ಲಿ ಕರಡು ನಿಯಮಾವಳಿ ರಚನೆ ಆಗುತ್ತೆ. ಏನಪ್ಪಾ ಅಂತಂದ್ರೆ ಏನು ಈಗ ಪ್ರಾಣಾಪಾಯದ ಕೆಲಸ ಮಾಡಂತ ಕಾರ್ಮಿಕರನ್ನ ತಕ್ಷಣದಲ್ಲಿ ಅವ್ರನ್ನ ಕಾಯಂ ಮಾಡ್ಬೇಕು ಅಂತ ಕರಡು ನಿಯಮಾವಳಿ ಆಯ್ತು. ಅಲ್ಲೆಲ್ಲೂ ಔಟ್ಸೋರ್ಸ್ ಎಂಪ್ಲಾಯೀಸ್ ನ ಇನ್ಸೋರ್ಸ್ ಮಾಡ್ಬೇಕು ಅಥವಾ ಸೇವಾ ಭದ್ರತೆ ಕೊಡ್ಬೇಕು ಅಂತ ಮಾಡ್ಬೇಕು ಅಂತ ಚರ್ಚೆ ಆಯ್ತು. ಜೊತೆಗೆ ಕರಡು ನಿಯಮಾವಳಿ ಕೂಡ ಅಪ್ರೂವಲ್ ಆಯ್ತು, ಕರ್ನಾಟಕ ಸರ್ಕಾರದಲ್ಲಿ ಅಪ್ರೂವಲ್ ಆಯ್ತು. ಅಪ್ರೂವಲ್ ಆದ್ಮೇಲೆ ಬೆಳಗಾಂ ಅಧಿವೇಶನದಲ್ಲಿ ಸಮೇತ ಅದಕ್ಕೆ ಮಣ್ಣೆ ಸಿಗ್ಬೇಕಾಯ್ತು, ಅದಕ್ಕೆ ಮಂಡನೆ ಕೂಡ ಆಯ್ತದು. ಅದ್ರ ನಿಮ್ ಕಾಪೀಸು ಸುರೇಶ್ ಕುಮಾರ್ ಅವರ ಪ್ರಶ್ನಾವಳಿಗೆ ಮಂಡನೆ ಆಗಿದೆ. ಜೊತೆಗೆ ಈಗ ಏನಪ್ಪಾ ಲೇಟೆಸ್ಟ್ ಅಪ್ಡೇಟ್ ಸುತ್ತಲೆ ಆಗ್ತಾ ಇದೆ. ಸುತ್ತಲೆ ಅಂದ್ರೆ ಸರ್ಕಾರ ಏನು ಇಂಧನ ಇಲಾಖೆ ಬರೀ ಇಂಧನ ಇಲಾಖೆ ಮಾತಾಡ್ತಾ ಇರೋದು. ಈಗ ಅದ್ರಾಗೆ 3-4 ಇಲಾಖೆ ಇದೆ. ಅದು ಅವರು ನಮ್ಮ ಸ್ನೇಹಿತರೆ, ನಮ್ಮ ಸಹೋದರಗಳೇ. ನಾನು ಇಂಧನ ಇಲಾಖೆ ಪರ್ಟಿಕ್ಯುಲರ್ ಮಾತಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಈಗ ಏನು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೋಬರ್ತಾರ, ಪ್ರಾಣ ಅಪಾಯ ಮಾಡ್ತಾ ಇರೋಂತ ಹೊರಗುತ್ತಿಗೆ ಕಾರ್ಮಿಕರನ್ನ ಸ್ಟೇಷನ್ ಆಪರೇಟರು, ಸ್ಟೇಷನ್ ಸಹಾಯಕರು, ಗ್ಯಾಂಗ್ ಮೆನ್ ಮತ್ತೆ ಮೀಟರ್ ರೀಡರ್ ಹಾಗೂ ಚಾಲಕರು, ಇವರು ಪ್ರಾಣ ಅಪಾಯದಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ಇವ್ರನ್ನ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹಾಗೂ ಸಚಿವ ಸಂಪುಟಗಳಲ್ಲಿ ನಿರ್ಣಯ ತಗೊಂಡಿರೋ ತೀರ್ಪುಗಳ ಪ್ರಕಾರ ಹಾಗೂ ಬೆಳಗಾಂ ಅಧಿವೇಶನದಲ್ಲಿ ಏನು ಮಂಡನೆ ಆಗಿರೋ ಪ್ರಕಾರ ಮತ್ತೆ ಕರಡು ನಿಯಮಾವಳಿ ಆಗಿರೋ ಪ್ರಕಾರ ಇವತ್ತೊಂದು ಸುತ್ತಲೆ ಮಹತ್ವವಾಗಿ ಸುತ್ತಲೆ ರೆಡಿ ಆಗಿದೆ. ಈಗ ಇನ್ನೇನೋ ಒಂದೊಂದು ವೀಕ್ ಒಳಗಡೆ ನಮ್ಗೆ ಸುತ್ತಲೆ ಕೂಡ ಸಿಗುತ್ತೆ. ಆ ಸುತ್ತಲೆ ಬಂದಾದ್ಮೇಲೆ ಆ ಸುತ್ತಲೆ ಏನು ಇಂಧನ ಇಲಾಖೆ ಕಳಿಸ್ತಾರೆ. ಇಂಧನ ಇಲಾಖೆಯವರು ನಾವೇನ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ಕ್ಯಾಟಗರಿ ಮತ್ತೆ ಏನ್ ಡೆಸ್ಟಿನೇಷನ್ ಅದು ಮಾಹಿತಿ ಕಲೆ ಹಾಕ್ಬೇಕು. ಮಾಹಿತಿ ಕಲೆ ಹಾಕ್ಬಿಟ್ಟು ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ, ಇವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡ್ಬೇಕು, ಇವ್ರಿಗೆ ಯಾವ ರೀತಿ ಸೇವೆ ಭದ್ರತೆ ಕೊಡ್ಬೇಕು ಅನ್ನೋದೊಂದು ಅವರು ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕು ಅಂತ ಆದೇಶ ಮಾಡೋದಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ.
ಕನ್ನಡಿಗನ ಧ್ವನಿ.